ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತು ಸೂರ್ಯ ದೇವರ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ 84 ಕೋಟಿ ಜೀವರಾಶಿಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಈ ದಿನ ಬದುಕಿರುವುದಕ್ಕೆ, ಜೀವನ ಮಾಡ್ತಾ ಇರುವುದಕ್ಕೆ ಸೂರ್ಯ ದೇವರೇ ಕಾರಣ. ಅದೇ ರೀತಿ ಈ ಅಪಾರ ಪ್ರಮಾಣದಲ್ಲಿರುವ ಸಸ್ಯ, ಮರ ಗಿಡ ಸಸ್ಯಗಳಿಗೂ ಸೂರ್ಯ ದೇವರೇ ಕಾರಣ. ನಮ್ಮ ದೇಶಕ್ಕೆ ಸೂರ್ಯ ದೇವರು ಅರುಣಾಚಲ ಸ್ಟೇಟಲ್ಲಿ ಮೊದಲ ದರ್ಶನ ಕೊಡ್ತಾರೆ. ಇನ್ನು ಬೇರೆ ಭಾಗದಲ್ಲಿ ಬೇರೆ ಬೇರೆ ಟೈಮಲ್ಲಿ ಸೂರ್ಯ ದೇವರು ಹುಟ್ಟುತ್ತಾರೆ, ಕಾಣಿಸ್ಕೊಳ್ಳುತ್ತಾರೆ. ಅಥವಾ ಸೂರ್ಯ ದೇವರ ಬಗ್ಗೆ ಎಲ್ಲರೂ ಗೊತ್ತಿದೆ ಅಂದ್ಕೋತೀವಿ. ಆದರೆ ಕೆಲವು ಸೂಕ್ಷ್ಮವಾದ ವಿಷಯಗಳನ್ನು ನಾವು ಗಮನಿಸಬೇಕಾಗಿ, ತಿಳ್ಕೋಬೇಕಾಗಿ ನನ್ನ ಕಳಕಳಿಯ ಮನವಿ. ಸುಮಾರು ಜನ ಇತ್ತೀಚೆಗೆ ಸಿಟಿಗಳಲ್ಲಿ ವಾಸ ಮಾಡೋರು ಈ ಧೂಳು ಅಥವಾ ಬಿಸಿಲು ಅಥವಾ ಗಾಳಿ ಅಂದ್ಕೊಂಡು ಕಿಟಕಿ ಬಾಗಿಲು ತೆಗೆಯೋದಿಲ್ಲ. ಜಾಸ್ತಿ ತೆಗೆದ್ರೂ ಕರ್ಟನ್ ಹಾಕ್ಕೋತಾರೆ ಅಥವಾ AC ಮಾಡ್ಕೋತಾರೆ, ಇಲ್ಲ ಫ್ಯಾನ್ ಹಾಕ್ಕೋತಾರೆ. ಪ್ರಕೃತಿ ದತ್ತವಾಗಿ ಬಂದರೂ ಗಾಳಿ ಅಥವಾ ಸೂರ್ಯಕಿರಣಗಳು ಮನೆಯ ಒಳಗಡೆ ಬರಲು ಅಷ್ಟೊಂದು ಆಸಕ್ತಿ ವಹಿಸ್ತಾ ಇಲ್ಲ. ಇದು ಮಹಾ ತಪ್ಪು ಅಂತ ನನ್ನ ಅನಿಸಿಕೆ. ಇತ್ತೀಚೆಗೆ ತುಂಬ ಜನರು ಮನೆ ಅಥವಾ ವಾಸಿಸುವ ರೂಮು AC ಮಾಡ್ಕೊಂಡಿರ್ತಾರೆ. ತಿರುಗಾಡೋ ಕಾರು AC ಕಾರ್ ಆಗಿರ್ತದೆ. ಅವ್ರು ಮಾಡೋ ಕೆಲಸ ಆಫೀಸು AC ಆಗಿರ್ತದೆ. ಜನ ನ್ಯಾಚುರಲ್ ಆಗಿ ಈ ಬ್ರಹ್ಮಾಂಡಕ್ಕೆ ಎಕ್ಸ್ಪೋಜೇ ಆಗೋದಿಲ್ಲ. ಈ ಪ್ರಕೃತಿಗೆ ಈ ಶರೀರ ತೆರವು ಆಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ, ನಮಗೆ ಮನುಷ್ಯನಿಗೆ ಬೇಕಾದಂಥ ವಿಟಮಿನ್ ಡಿ ಇರ್ಬೋದು ಅಥವಾ ಇನ್ನೇ ಬೇರೆ ಎಷ್ಟೋ ನಮ್ಗೆ ಗೊತ್ತಿಲ್ಲದೆ ಇರುವುದು ನಮಗೆ ಸಿಗೋದಿಲ್ಲ. ನಾವು ತುಂಬ ದಿವಸ ಈ ಸೂರ್ಯ ದೇವರ ಬೆಳಕಿಗೆ ಅಥವಾ ಈ ಪ್ರಕೃತಿಗೆ ನಾವು ತೆರೆದುಕೊಳ್ಳದೇ ಇದ್ದರೆ ನಮ್ಮ ಶರೀರದಲ್ಲಿರುವ ಮೂಳೆಗಳು ಅಥವಾ ನಮ್ಮ ಚರ್ಮ ಎಲ್ಲನೂ ಎಷ್ಟೋ ಸಮಸ್ಯೆಗಳಿಗೆ ಈಡಾಗುತ್ತೆ. ಸಣ್ಣ ಉದಾಹರಣೆ, ಈ ಬೋನ್ಸ್ ಅಂತೀವಲ್ಲ, ಇವು ಎಲ್ಲ ಸಣ್ಣ ಹೋಳಾಗ್ಬಿಡ್ತಾವಂತೆ ತುಂಬ ದಿವಸ ಬಿಸಿಲಿಗೆ ಎಕ್ಸ್ಪೋಸ್ ಆಗದೇ ಇದ್ದರೆ. ಈ ಸಣ್ಣ ಪುಟ್ಟ ಇದಕ್ಕೂ ಫ್ರ್ಯಾಕ್ಚರ್ ಆಗೋ ಅವಕಾಶಗಳು ಜಾಸ್ತಿ ಇರ್ತದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ತುಂಬ ಹಿಂದಕ್ಕೆ ಹೋಗೋಣ ಸ್ನೇಹಿತರೆ. ತುಂಬ ಏನ್ಷಿಯಂಟ್ ಅಂದರೆ ತುಂಬ ಪುರಾತನ ಕಾಲಕ್ಕೆ ಹೋದರೆ ಜನ ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದರು, ಅಥವಾ ಸಣ್ಣ ಗುಡಿಸಲುಗಳು ಅಥವಾ ಏನೋ ಆಗಿನ ಕಾಲಕ್ಕೆ ತಗ್ಗಟ್ಟಾಗ ಒಂದು ಜಾಗದಲ್ಲಿ ರಾತ್ರಿ ಹೊತ್ತು ವಾಸ ಮಾಡ್ತಿದ್ರು. ಹಗಲೊತ್ತು ಜಮೀನುಗಳಲ್ಲಿ ಕೆಲಸ ಮಾಡೋರು. ಅವ್ರಿಗೆ ತೋಚಿದ ಕೆಲಸ ಮಾಡಿಕೊಂಡು ಗಡ್ಡೆ ಗೆಣಸು ಅಥವಾ ಸಣ್ಣ ಪುಟ್ಟ ತರಕಾರಿಗಳು ಇರ್ಬೋದು, ಬೇಳೆ ಆಹಾರ ಧಾನ್ಯಗಳು ಬೆಳ್ಕೊಂಡು ಬೆಳಿಗ್ಗೆ ಸಾಯಂಕಾಲವರೆಗೂ ನೇಚರಿಗೆ ಎಕ್ಸ್ಪೋಸ್ ಆಗ್ತಿದ್ರು. ಸಾಯಂಕಾಲ ರೆಸ್ಟ್ ತಗೊಳ್ಳೋರು. ಆವಾಗ ಅಷ್ಟೊಂದು ಜನರಿಗೆ
ಮೇಯ್ನು ಅವರಿಗೆ ಕಾಯಿಲೆ ಅನ್ನೋದು ತುಂಬ ಕಡಿಮೆ ಇತ್ತು. ಇಲ್ಲ ಅವ್ರಿಗೆ ಸಾವು ಬರಬೇಕಾದ್ರೆ ತೀರಿ ಸಾವು ಬರಬೇಕಾಗಿತ್ತು, ಅಥವಾ ಈ ಕಾಡು ಪ್ರಾಣಿಗಳಿಂದ ಅವರಿಗೆ ಸಾವು ಬರೋ ಚಾನ್ಸಸ್ ಇತ್ತು. ಆದರೆ ಈಗ ಜನ ಒಂದು ಕಂಫರ್ಟಬಲ್ ಝೋನ್ ಅಂತನೋ ಅಥವಾ ಇನ್ನೂ ತಿಳುವಳಿಕೆ ಗೊತ್ತಿದ್ದು ಮಾಡ್ತಿದ್ದವೋ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ನನ್ನ ಒಂದು ಕಳಕಳಿ ಒಂದು ಮನವಿ ಏನಂದರೆ, ಈ ಬಿಸಿಲು, ಈ ಈ ಪ್ರಕೃತಿ, ಈ ಬ್ರಹ್ಮಾಂಡದಲ್ಲಿ ನಾವು ಜೀವನ ಮಾಡಲೇಬೇಕು. ಇಲ್ಲ ಅಂದರೆ ನಮ್ಮ ಆರೋಗ್ಯ ಸಮಸ್ಯೆಗಳು ಒಂದಕ್ಕೊಂದು ಬೆಳ್ಕೊಂಡು ಹೋಗಿ ನಾವು ದಿನ ಮಾತ್ರೆಗಳು ಅಥವಾ ಹಾಸ್ಪಿಟಲ್ ಜೊತೆಯಲ್ಲಿ ನಾವು ಒಂದು ಬಾಂಧವ್ಯ ಜಾಸ್ತಿ ಆಗುತ್ತೆ. ನಮ್ಮ ಆರೋಗ್ಯ ಮತ್ತು ನಮ್ಮ ಒಂದು ಉತ್ಸಾಹ ಕಡಿಮೆ ಆಗೋಗ್ಬಿಡುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಆದ್ದರಿಂದ ಸ್ನೇಹಿತರೆ, ನನ್ನ ಕಳಕಳಿಯ ಮನವಿ ಏನಂದರೆ, ಪ್ರತಿಯೊಬ್ಬರೂ ಸಾಧ್ಯವಾದ ಮಟ್ಟಿಗೆ ಬಿಸಿಲಿಗೆ ಅಥವಾ ಈ ಬ್ರಹ್ಮಾಂಡಕ್ಕೆ ಎಕ್ಸ್ಪೋಸ್ ಆಗಬೇಕು, ಪ್ರಕೃತಿ ಜೊತೆಯಲ್ಲಿ ನಾವು ಇರಬೇಕು ಅನ್ನೋದೇ ನನ್ನ ಮನವಿ. ಈ ಮನೆಯಲ್ಲಿರುವವರು ಆಚೆ ಹೋಗ್ಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ. ನನಗೆ ಯಾಕಂತ ಗೊತ್ತಿಲ್ಲ, ನಾನು ಒಂದು ಸುಮಾರು ಕಡೆ ಒಂದು ಸರ್ವೆ ಥರ ಒಂಥರ ಇದು ಮಾಡಿದ್ದೀನಿ. ಅವ್ರ ಮನೆಯಿಂದ ಆಚೆ ಹೋಗೋಕ್ಕೆ ರೆಡಿ ಇಲ್ಲ. ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು ದಿನ ಮುಗಿಸ್ತಾರೆ. ಯಾವಾಗಲೂ ಇಷ್ಟ ಬಂದಾಗ ಸಾಯಂಕಾಲ ಅಥವಾ ಈ ಬಿಸಿಲು ವಾತಾವರಣದಲ್ಲಿ ಏನೂ ಇಲ್ಲದೆ ಇದ್ದಾಗ ಏನೋ ಹೋದರೆ ಸಾಯಂಕಾಲ ಒಂದು ಸಲ ಹೋಗ್ತಾರೆ. ಇಲ್ಲಾಂದರೆ ತಿಂಗಳಾನುಗಟ್ಟಲೆ, ವಾರಗಟ್ಟಲೆ ಮನೆಯಲ್ಲೇ ಇದ್ದು ಬಿಡ್ತಾರೆ. ಇದರಿಂದ ತುಂಬ ಆರೋಗ್ಯ ಸಮಸ್ಯೆಗಳು ಬರ್ತಾಯಿದ್ದಾವೆ. ನಾವು ಇವನ್ನು ನಮಗೆ ಬಿಸಿಲು ಇಲ್ಲದೇ ಇದ್ದರೂ ವಾತಾವರಣದಲ್ಲಿ ಈ ನೇಚರಲ್ಲಿ ಇರೋ ಬೆಳಕು ನಮ್ಮ ಶರೀರದ ಮೇಲೆ, ನಮ್ಮ ವಾತಾವರಣದ ಮೇಲೆ ನಾವು ದಿನಕ್ಕೆ ಕಡಿಮೆ ಅಂದರೆ 2 ಗಂಟೆ, ಅದರ ಮೇಲೆ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಕೃತಿ ಜೊತೆ ಅಥವಾ ಮನೆಯಿಂದ ಆಚೆ ಏನಾದರೂ ಕೆಲಸ ಕಾರ್ಯ ಅಥವಾ ನಮ್ಮ ಏನೋ ಒಂದು ಜೀವನೋಪಾಯಕ್ಕಾಗಿ ಕೆಲಸ ಕಾರ್ಯ ಆದರೂ ಮಾಡ್ಬೋದು, ಅಥವಾ ನಾವು ಎಕ್ಸ್ಪೋಸ್ ಆಗಲೇಬೇಕು ಆರೋಗ್ಯ ದೃಷ್ಟಿಯಲ್ಲಿ ಅನ್ನೋದು ನನ್ನ ಕಳಕಳಿಯ ಮನವಿ. ಕಡೆಯದಾಗಿ ನಾನು ಸೂರ್ಯ ದೇವರಿಗೆ ವರ್ಷಕ್ಕೆ ಒಂದು ಸಲ ರಥಸಪ್ತಮಿ ಅಂತ ಒಂದು ಅದ್ಭುತವಾದ ಹಬ್ಬನ ನಾವು ಆಚರಿಸ್ತೇವೆ. ಮತ್ತು ಭಾನುವಾರ ಸೂರ್ಯ ದೇವರಿಗೆ ಇಷ್ಟವಾದ ದಿವಸ ಅಂತಾರೆ. ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನೆಂದರೆ, ದಿನಕ್ಕೆ ಒಂದು ಸಲ ಆದರೂ ಆಕಾಶ ನೋಡಿ, ಸೂರ್ಯ ದೇವ್ರನ್ನ ನೋಡಿ, ಓಂ ಸೂರ್ಯದೇವಾಯ ನಮಃ ಅಂದುಕೊಂಡ್ರೆ ನಮಗೆ ಎಷ್ಟೋ ಅನುಕೂಲ ಆಗುತ್ತೆ. ಇವಾಗ ಸೂರ್ಯದೇವರಿಗೆ ಒಂದು ಸೂರ್ಯದೇವಾಯ ನಮಃ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು.